ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು SSP ಸ್ಕಾಲರ್ಶಿಪ್ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು SSP ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗ್ತದೆ ಅಂದರೆ ಡಿಪ್ಲೊಮಾ ಮುಗಿಸಿದ ನಂತರ ಇಂಜಿನಿಯರಿಂಗ್ ಓದ್ತಾ ಇರುವ BE BTech ಓದ್ತಾ ಇರುವ ಸ್ಟೂಡೆಂಟ್ಸ್ ಮತ್ತು PUC ನಂತರ ಇಂಜಿನಿಯರಿಂಗ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಇವೆಲ್ಲ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಬನ್ನಿ ಅದು ಸರ್ಕ್ಯುಲರ್ ಏನಂತ ನೋಡುವ. ಈಗ ಇವತ್ತಿನ ತಾನೇ ಸರ್ಕ್ಯುಲರ್ ಬಂದಿದೆ. ಇಲ್ಲಿ ನಾವು ನೋಡಬಹುದು 2025-26ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿಶೇಷ ಪಾಲನೆ ಅಥವಾ ವಿಶೇಷ ವರ್ಗದ ಮಕ್ಕಳು, ಅಂದರೆ ಇಲ್ಲಿ ಕಾಣಿಸ್ತಿರುವ ಕುಷ್ಠರೋಗ ಪೀಡಿತ ಪೋಷಕರ ಮಕ್ಕಳಿಗೆ ಪೀಡಿತ ಅರ್ಹ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ನೀಡಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಿಂದ ಅರ್ಜಿಯನ್ನು ಕರೆಯಲಾಗಿದೆ. ಅಂದರೆ ಇದು ಅಪ್ಲಿಕೇಶನ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ನಾವು ನೋಡ್ಬೋದು, ಇದು ಜನರಲ್ ಕೆಟಗರಿ ಅಂತಲ್ಲ, ಇದು ವಿಶೇಷ ಪಾಲನೆ ಮತ್ತು ವಿಶೇಷ ವರ್ಗದ ಮಕ್ಕಳಿಗೆ. ಅಂದರೆ ಒಂದು ವೇಳೆ ಪೋಷಕರು HIV ಅಥವಾ ಕುಷ್ಠರೋಗ ಪೀಡಿತರಾಗಿದ್ದರೆ ಅವ್ರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಅವರಿಗೆ ಸ್ಕಾಲರ್ಶಿಪ್ ಮತ್ತು ಉಚಿತ ಶಿಕ್ಷಣ ನೀಡಲು ರಾಜ್ಯ ತಂತ್ರಾಂಶ ಅಂದರೆ SSPಲಿಂದ ಅಪ್ಲಿಕೇಶನನ್ನು ಅವರು ಹಾಕಬಹುದು. ಈಗ ಇನ್ ಡೀಟೇಲ್ ನಾವು ಇಲ್ಲಿ ನೋಡ್ಬೋದು. ಈ ಸರ್ಕ್ಯುಲರ್ನಲ್ಲಿ KEAಲಿಂದ ಈಗ ತಾನೇ CET ಕೌನ್ಸಿಲಿಂಗ್ ನಡೆದಿದೆ. ಅದರಲ್ಲಿ PG CET ಅಥವಾ CET ಬರೆದು ನೀವು ಇನ್ ಕೇಸ್ ಏನರ BE ಅಥವಾ BTech ಅಥವಾ BE ಆರ್ಕಿಟೆಕ್ಚರ್, ME MTech ಅಥವಾ ಡಿಪ್ಲೊಮಾ ಸರ್ಕಾರಿ ಅಥವಾ ಅನುದಾನಿತ ಪಾಲಿಟೆಕ್ನಿಕ್ಗಳಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿರುವ ವಿಶೇಷ ಪಾಲನೆ ಅಥವಾ ವಿಶೇಷ ವರ್ಗದ ಮಕ್ಕಳಿಗೆ ಅಂಥ ಪೇರೆಂಟ್ಸ್ ಇನ್ ಕೇಸ್ ವಿಶೇಷ ಯಾವುದೇ ಈ ಥರ ರೋಗಗಳಿದ್ದರೆ ಅವ್ರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅಪ್ಲಿಕೇಬಲ್ ಆಗುತ್ತೆ. ಪೇರೆಂಟ್ಸ್ ಬದುಕಿರ್ಬೋದು ಅಥವಾ ಡೆತ್ ಕೂಡ ಆಗಿರ್ಬೋದು, ಅಂಥವ್ರ ಮಕ್ಕಳಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಪೋಷಕರ ಮಕ್ಕಳಿಗೆ ಹಾಗೂ ಪೀಡಿತ ವಿದ್ಯಾರ್ಥಿಗಳಿಗೆ 2025-26ನೇ ಸಾಲಿನ ವಿದ್ಯಾರ್ಥಿ ವೇತನ ಅವ್ರ ಅಪ್ಲಿಕೇಶನನ್ನು ಅಪ್ಲೈ ಮಾಡಬಹುದು. ಎಲ್ಲಿಂದ ಅಪ್ಲೈ ಮಾಡಬೇಕಂದ್ರೆ SSP ಪೋರ್ಟಲ್ಗೆ ಹೋಗಿಬಿಟ್ಟು ಅವರು ಆನ್ಲೈನ್ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇದರಲ್ಲಿ ಈಗ ವೆಬ್ಸೈಟದು ಪೋರ್ಟಲ್ ನಾನು ಈ ವಿಡಿಯೋದ ಬಿಗಿನಿಂಗಲ್ಲಿ ತೋರಿಸಿದ್ದೀನಿ. SSP postmatric.karnataka.gov.in ಇದಕ್ಕೆ ಹೋಗಿ ಅಪ್ಲೈ ಮಾಡಬೇಕು. ಇದ್ರದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 30/12/2025 ಡಿಸೆಂಬರ್ 30 ಕೊನೆಯ ದಿನಾಂಕ ಆಗಿದೆ. ಈಗ ಇದರ ಜೊತೆಗೆ ಕೆಲವೊಂದು ಕಂಡೀಷನ್ಸ್ ಕೂಡ ಕೊಟ್ಟಿದ್ದಾರೆ. ಆ ಕಂಡೀಷನ್ಸ್ ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ನೋಡ್ಬೋದು, ಮೇಲೆ ತಿಳಿಸಿರುವ ಸೌಲಭ್ಯವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು ಸರ್ಕಾರದ ಬೇರೆ ಯಾವುದೇ ಯೋಜನೆ ಅಥವಾ ಸೌಲಭ್ಯವನ್ನು ಪಡೆದಿರುವುದಿಲ್ಲವೆಂದು ಪ್ರಾಂಶುಪಾಲರು ಖಚಿತಪಡಿಸಿಕೊಳ್ಳಬೇಕು. ನೀವು ಯಾವುದೇ ರೀತಿ ಬೇರೆ ಸ್ಕಾಲರ್ಶಿಪ್ ತೊಗೊಳ್ತಾ ಇಲ್ಲ ಅಂತ ಪ್ರಿನ್ಸಿಪಲ್ಗಳು ಏನಿರ್ತಾರಲ್ಲ ಅವರು ಇದನ್ನು ಖಚಿತಪಡಿಸ್ಕೊಳ್ಳಬೇಕು. ನೆಕ್ಸ್ಟ್, ಕರ್ನಾಟಕ ಅಂದರೆ KEAಲಿಂದ ಸೀಟನ್ನು ನೀವು ತೊಗೊಂಡಿರಬೇಕು. ಸಾಮಾನ್ಯ ಪರೀಕ್ಷೆಯಲ್ಲಿ ಅಂದರೆ KEAಲಿಂದ ನೀವು ಸೀಟನ್ನು ಪಡೆದಿರಬೇಕು. ಅವರಷ್ಟೇ ಇದಕ್ಕೆ ಎಲಿಜಿಬಲ್ ಆಗ್ತಾರೆ. ಮತ್ತು ಇನ್ ಕೇಸ್ ನೀವು ಸರ್ಕಾರಿ ಅಥವಾ ಅನುದಾನ ಪಾಲಿಟೆಕ್ನಿಕಲ್ಲಿ ನೀವು ಅಡ್ಮಿಷನ್ ಮಾಡ್ತಾಯಿದ್ರೆ ಇದಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಅದೇ ರೀತಿ ಕಾಮೆಡಿಕೇಲಿಂದ ಸೀಟ್ ತೊಗೊಂಡವ್ರ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸಲು ಎಲಿಜಿಬಲ್ ಇರೋದಿಲ್ಲ. ನಂತರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ಏನು ಮಾಡಬೇಕಂದ್ರೆ, ವೆರಿ ಇಂಪಾರ್ಟೆಂಟ್, ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ನಂತರ ನೀವು ನಿಮ್ಮದು SSP ಸ್ಟೂಡೆಂಟ್ ಎಕ್ನಾಲೇಜ್ಮೆಂಟ್ ಲೆಟರ್, ಆಧಾರ್ ಕಾರ್ಡ್ ಮತ್ತು ಪೇರೆಂಟ್ಸದ್ದು ರೇಷನ್ ಕಾರ್ಡ್ ಪ್ರತಿಯನ್ನು ಜೆರಾಕ್ಸನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಅದರ ಜೊತೆಗೆ ವಿದ್ಯಾರ್ಥಿ ಅಥವಾ ಅವರ ತಂದೆ ತಾಯಿ ಇಲ್ಲಿ ಕಾಣಿಸ್ತಾ ಇರುವ ರೋಗದ ಬಗ್ಗೆ ಏನು ಚಿಕಿತ್ಸೆ ಪಡೆದವರಾಗಿರಬೇಕು ಅಥವಾ ಪಡೆಯುತ್ತಿರಬೇಕು. ಅಂಥವ್ರಿಗೆ ಏನಿದೆಯಲ್ಲ, ನೀವು ಅವರಿಂದ ಏನು ಮಾಡಬೇಕಂದ್ರೆ ಗೌರ್ಮೆಂಟ್ಲಿಂದ ಡಿಸ್ಟ್ರಿಕ್ಟ್ ಸರ್ಜನ್ಲಿಂದ ದೃಢೀಕರಣ ಪ್ರಮಾಣ ಪತ್ರವನ್ನು ತೊಗೊಂಡ್ಬಿಟ್ಟು ಇದನ್ನು ಕಂಪಲ್ಸರಿ ಇದನ್ನು ಸಬ್ಮಿಟ್ ಮಾಡಲೇಬೇಕು. ಇವೆಲ್ಲ ಮಾಹಿತಿ ಇದೆ. ಇವೆಲ್ಲ ಮಾಹಿತಿ ಇನ್ ಕೇಸ್ ನೀವು ಎಲಿಜಿಬಲ್ ಇದ್ದರೆ ನೀವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಒನ್ಸ್ ಅಗೇನ್ ನಾನು ಇದು ಲಿಂಕನ್ನು ತೋರಿಸ್ತಾ ಇದ್ದೀನಿ. SSP postmatric.karnataka.gov.in ಈ ಸ್ಕಾಲರ್ಶಿಪ್ ಲಿಂಕಿಗೆ ಹೋಗಿಬಿಟ್ಟು ನೀವು ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಲಿಂಕಿಗೆ ಹೋಗಿಬಿಟ್ಟು ನೀವು ಇದನ್ನು ಅಪ್ಲೈ ಮಾಡಬೇಕು. ಮಾಡಿದ ನಂತರ ಮುಂದಿನ ಬಗ್ಗೆ ನಿಮಗೆ ಕಾಲೇಜಿನಿಂದ ಮಾಹಿತಿಯನ್ನು ತಿಳಿಸಲಾಗುವುದು. ಥ್ಯಾಂಕ್ ಯು.